ಶಿಸ್ತು ಮತ್ತು ಸೇವೆಗಳಿಗೆ ಮತ್ತೊಂದು ಹೆಸರೇ ದಾನಾಸು ಹಾರ್ಡಿಕರ್. ಹಿಂದೂಸ್ತಾನಿ ಸೇವಾದಳದ ಸಂಸ್ಥಾಪನೆ ಮಾಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ನಡೆಸಿದ ಕ್ರಾಂತಿ ನಿಜಕ್ಕೂ ಯುವ ಜನಾಂಗಕ್ಕೆ ಮಾದರಿ. ಇಂತಹ ಧೀರ ಮತ್ತು ವೀರ ವ್ಯಕ್ತಿತ್ವದ ಸಾಕಾರ ಮೂರ್ತಿ ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಬೇಕಿದೆ ಎಂದು ಬೇಲೂರು ಹಳೆಬೀಡು ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಅವರು ಬೇಲೂರು ಪಟ್ಟಣದ ಹಾರ್ಡಿಕರ್ ವೃತ್ತದಲ್ಲಿ ಭಾರತ ಸೇವಾದಳದ ಸಂಸ್ಥಾಪಕರಾದ ದಾನಾಸು ಹಾರ್ಡಿಕರ್ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದ ಹಾರ್ಡಿಕರ್ ಬಗೆಗಿನ ತಮ್ಮ ಅಭಿಮಾನವನ್ನ ಮೆರೆದರು. ಇನ್ನು ಇದೇ ಸಮಯದಲ್ಲಿ ಭಾರತ ಸೇವಾದಳದ ತಾಲೂಕು ಅಧ್ಯಕ್ಷ ಯುವರಾಜ್ ಹಾಗೂ ಭಾರತ ಸೇವಾದಳದ ಜಿಲ್ಲಾ ಸಂಚಾಲಕಿ ರಾಣಿ ಅವರು ಸೇವಾದಳದ ಇತಿಹಾಸ ಹಾಗೆಯೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತೆ ಸೇವಾದಳ ಮಾಡಿರುವ ಹೋರಾಟಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಶಿಕ್ಷಕ ಕೇಶವೇಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈಆರ್ ಭಾರತೀಗೌಡ, ಪುರಸಭಾ ಸದಸ್ಯ ಭರತ್, ಯೂರೋ ಕಿಡ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ರಂಗನಾಥ್, ನೂರ್ ಅಹಮದ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಜವಾಗ್ಲೂ ಹರ್ಡಿಕರ್ ಅವರು ಪುಣ್ಯ ಅಂತ ತಿಳ್ಕೋಬೇಕು. ಯಾಕಂದರೆ ಅವರು ಬೇಲೂರಿಗೆ ಭೇಟಿ ನೀಡಿರುತ್ತಾರೆ. ಹಾಗಾಗಿ ಇವರ ಒಂದು ಸ್ಮರಣ ಮತ್ತು ಅವರ ಜಯಂತಿ ಕಾರ್ಯಕ್ರಮ ಈ ಒಂದು ದೇಶ ಪ್ರೇಮಕ್ಕೆ ಒಂದು ನಮಗೆಲ್ಲ ಪ್ರೇರಣೆ ಆಗಬೇಕು. ಯಾಕಂದರೆ ಇವತ್ತಿನ ಸನ್ನಿವೇಶದಲ್ಲಿ ಯಾರು ಏನಾದರೂ ಒಂದು ಮಾಡಿದ್ರೆ ಎಲ್ಲದಕ್ಕೊಂದು ಸ್ವಾರ್ಥ ಇರುತ್ತೆ. ಆದರೆ ಹರ್ಡಿಕರ್ ಅವರ ಒಂದು ದೇಶಕ್ಕಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ದೇಶ ಸೇವೆಯಲ್ಲಿ ಅವರು ಅತ್ಯುತ್ತಮ ಸಾಧನೆ ಮಾಡಿ ಅವರು ಪದ್ಮಭೂಷಣ ಒಂದು ಬಿರುದು ಕೂಡ ಪಡೆದಿರ್ತಾರೆ. ಅವರನ್ನು ಆದರ್ಶವಾಗಿಟ್ಟುಕೊಂಡು ನಾವೆಲ್ಲ ಒಂದು ದೇಶಕ್ಕೆ ನಾವೇನು ಕೊಡ್ಬೋದು ಅದನ್ನು ನಾವು ಎಲ್ಲ ರೀತಿಯಲ್ಲೂ ಮಾದರಿಯಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ನಿಜವಾಗ್ಲೂ ನಮಗೆ ಸಂತೋಷ. ಈ ರಾಣಿ ಮೇಡಮ್ ಅವರು ನಿರಂತರವಾಗಿ ಏನು ಸೇವಾದಳದ ಕಾರ್ಯಚಟುವಟಿಕೆ ಕೇವಲ ಬೇಲೂರಲ್ಲ, ಹಾಸನ ಜಿಲ್ಲೆಯಲ್ಲಿ ಮುಖ್ಯವಾಗಿ ಹಾಸನ ನಗರದಲ್ಲಿ ನಿರಂತರವಾಗಿ ನಾವು ನೋಡ್ತಾ ಇರ್ತೀವಿ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಂತೆ ಅಭಿನಂದನೆ ಸಲ್ಲಿಸ್ತೇವೆ. ಮುಂದಿನ ಯುವ ಪೀಳಿಗೆ ಏನು ಹರ್ಡಿಕರ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡು ಇವತ್ತು ಒಂದು ಸೇವಾ ಕಾರ್ಯ ಮತ್ತು ಎಲ್ಲ ಸ್ವಚ್ಛತಾ ಕಾರ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ. ನಿಜವಾಗ್ಲೂ ಕೂಡ ಯುವ ಪೀಳಿಗೆ ಹರ್ಡಿಕರ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡು ಜೀವನ ನಡೆಸಿದರೆ ನಿಜವಾಗ್ಲೂ ಕೂಡ ಒಂದು ಧನ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ ಮಾಲಾರ್ಪಣೆ ಮಾಡಿದ್ದ ಎಲ್ಲ ಸಮಿತಿಯ ಅಧ್ಯಕ್ಷರಾದಂಥ ಭಾರತೀಗೌಡರು ಪುಣ್ಯ ಸ್ಮರಣೆ ಕಾರ್ಯಕ್ರಮ, ಹರ್ಡಿಕರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನೀವೆಲ್ಲ ಆಗಮಿಸಿರೋದು ಸಂತೋಷವಾಗಿದೆ. ಸೊ ಈ ಕಾರ್ಯಕ್ರಮ ಒಳ್ಳೆಯ ಉದ್ದೇಶದಿಂದ ಇಟ್ಕೊಂಡು ನಡೀತಾ ಇರೋಂಥದ್ದು ಖುಷಿ ತಂದಿರೋಂಥ ವಿಚಾರ. ಸೊ ಇಲ್ಲಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಹರ್ಡಿಕರ್ ಅವರ ಧ್ಯೇಯ ಉದ್ದೇಶಗಳು, ಅವರ ಆದರ್ಶಗಳನ್ನ ಪಾಲಿಸಲು ಏನು ಅಂತಂದರೆ ಈಗಿನ ಯುವಜನತೆಗೆ ಅವರು ಮಾದರಿಯಾಗಿದ್ದರು, ಆಗಿದ್ದಾರೆ. ಅದನ್ನು ಉದ್ದೇಶನ ಇಟ್ಟುಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿಗಳು ಬಂದು ಆ ಉದ್ದೇಶನ ಸಾರ್ಥಕ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅವ್ರ ಉದ್ದೇಶ ಸಾರ್ಥಕ ಆಗಲಿ, ಅವರ ಆದರ್ಶಗಳು ಎಲ್ಲರೂ ಪಾಲಿಸಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮಾತನ್ನು ಹೇಳಲಿಕ್ಕೆ ಈ ದಿನ ಒಂದು ಹರ್ಡಿಕರ್ ಅವರ ಏನು ಪುಣ್ಯಸ್ಮರಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹರ್ಡಿಕರ್ ಪುಣ್ಯಸ್ಮರಣ ದಿನವನ್ನು ಆಚರಿಸ್ತಾ ಇದ್ದೇವೆ. ವಿಶೇಷ ಅಂತಂದರೆ 1950ರಲ್ಲಿ ಭಾರತ್ ಸೇವಾದಳ ಅಂತಕ್ಕಂಥದ್ದು ಸ್ಥಾಪನೆಯಾಗಿದೆ. ಬೇಲೂರಿನಲ್ಲಿ, ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಮೊಟ್ಟ ಮೊದಲಿಗೆ ಭಾರತ್ ಸೇವಾದಳ ಅಂತಕ್ಕಂಥದ್ದು ಏನು ಸ್ಥಾಪನೆಯಾಗಿದೆ. ಈ ಒಂದು ಸ್ಥಾಪನೆಯಾದ ನಂತರ ಏನು ಭಾರತ್ ಸೇವಾದಳದ ತಾಲೂಕು ಸಮಿತಿಯ ಎಲ್ಲ ಭಾರತ್ ಸೇವಾದಳದ ಹಿರಿಯ ಕಾರ್ಯಕರ್ತರು, ಅದರಲ್ಲೂ ನಾವು ಬೇಲೂರು ಕೃಷ್ಣಮೂರ್ತಿ ಅವರನ್ನು ನೆನೆಸ್ಕೊಳ್ಳೇಬೇಕು. ಈ ದಿವಸ ಹರ್ಡಿಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಸಮಯದಲ್ಲಿ ಹರ್ಡಿಕರ್ ಜಯಂತಿಯನ್ನು ಕಾರ್ಯಕ್ರಮ ಮಾಡ್ತಾ ಇರ್ಬೋದು ಅಥವಾ ಪುಣ್ಯಸ್ಮರಣ ದಿನವನ್ನು ಇಂದಿಗೆ ಅವರು ನಮ್ಮನ್ನಾಗಲಿ 48 ವರ್ಷಗಳಾಗಿದೆ. ಸ್ವತಂತ್ರ ಹೋರಾಟಗಾರರು, ಸೇವಾದಳ ಅಂತಕ್ಕಂಥ ಒಂದು ಶಿಸ್ತಿನ ಸಂಘಟನೆಯನ್ನು ಕಟ್ಟಬೇಕು ಅಂತ ಹೇಳಿ ಯಾವಾಗ ಬ್ರಿಟಿಷರು ನಮ್ಮ ಭಾರತ್ ಸೇವಾದಳದ ಎಲ್ಲ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭಾರತ ಬಿಟ್ಟು ತೊಲಗಿದ್ದ ಚಳವಳಿಯಲ್ಲಿ ಆ ಸಮಯದಲ್ಲಿ ಒಂದು ಯುವ ಪೀಳಿಗೆಯನ್ನು ಕಟ್ಟಬೇಕು, ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಹೇಳಿದಂಥ ನಾಯಕರಲ್ಲಿ ನಮ್ಮ ಭಾರತ್ ಸೇವಾದಳದ ಸಂಸ್ಥಾಪಕರಾಗಿರ್ತಕ್ಕಂಥ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಒಬ್ಬರಾಗಿದ್ದರು. ಅವರ ಒಂದು ಸೇವಾ ಕಾರ್ಯಗಳನ್ನು ಅವರ ಘಟಪ್ರಭದಲ್ಲಿ ಬೆಳಗಾಂನಲ್ಲಿರ್ತಕ್ಕಂಥ ಘಟಪ್ರಭದಲ್ಲಿ
ಒಂದು ಆರೋಗ್ಯ ಧಾಮವನ್ನು ಕಟ್ಟಿದ್ದಾರೆ. ಇವತ್ತು ಕೂಡ ಅಲ್ಲಿರ್ತಕ್ಕಂಥ ನರ್ಸಿಂಗ್ ಸ್ಟೂಡೆಂಟ್ಸು ಅಥವಾ ನರ್ಸ್ಗಳು ಏನಿದ್ದಾರೋ, ವೈದ್ಯರೇನಿರ್ತಾರೋ, ಪ್ರತಿನಿತ್ಯವೂ ಕೂಡ ಬೆಳಗಿನ ಧ್ವಜವಂದನೆಯನ್ನು ನೆರವೇರಿಸಿ ಅವರ ಕರ್ತವ್ಯವನ್ನು ನೆರವೇರಿಸ್ತಾರೆ. ಹಾಗಾಗಿ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ಇವತ್ತು ಕೂಡ ರಾಜ್ಯಾದ್ಯಂತ ಹರ್ಡೇಕರ್ ಅವರ ಪುಣ್ಯಸ್ಮರಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಇವರ ಕಾರ್ಯಕ್ಕೆ ಈಗಾಗಲೇ ಈ ನೂತನವಾಗಿ ಪುರಸಭೆಗೆ ಆಯ್ಕೆ